ನಟ ದರ್ಶನ್ ಸಹೋದರ ದಿನಕರ್ ತೂಗುದೀಪ ಪಬ್ಲಿಕ್ ಟಿವಿಗೆ ಕೊಟ್ಟಂತಹ ವಿಶೇಷ ಸಂದರ್ಶನದಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ. ಎಸ್ಪೆಷಲಿ ದರ್ಶನ್ ಜೈಲಿನಲ್ಲಿದ್ದಂತಹ ಸಂದರ್ಭದಲ್ಲಿ ನಡೆದಂತಹ ಘಟನಾವಳಿಗಳು, ಅದರ ಹೋರಾಟಗಳು, ಈಗ ಅವರ ಅತ್ತಿಗೆ ವಿಚಾರವಾಗಿ ಕೂಡ ಮಾತನಾಡಿದ್ದಾರೆ. ದರ್ಶನ್ ಬಿಡುಗಡೆಗೆ ವಿಜಯಲಕ್ಷ್ಮಿ ಹೋರಾಟ ಮಾಡಿದ್ದು ಹೇಗೆ, ಆಮೇಲೆ ದರ್ಶನ್ ಜೈಲಿನಲ್ಲಿದ್ದಾಗ ವಿಜಯಲಕ್ಷ್ಮಿ ಅವರು ಎದುರಿಸಿದ ಸವಾಲುಗಳು ಏನು, ಅತ್ತಿಗೆಯ ಸಂಕಷ್ಟವನ್ನೆಲ್ಲ ಬಿಚ್ಚಿಟ್ಟಿದ್ದಾರೆ ದಿನಕರ್ ತೂಗುದೀಪ ಪಬ್ಲಿಕ್ ಟಿವಿ ಜೊತೆ ಮಾತನಾಡಬೇಕಾದ್ರೆ. ಆ್ಯಕ್ಚುಲಿ ಅವರ ಹೋರಾಟದಿಂದಲೇ ದರ್ಶನ್ ಹೊರಗೆ ಬರೋದಕ್ಕೆ ಸಾಧ್ಯ ಆಯಿತು. ತುಂಬ ಡೇರ್ ನಮ್ಮ ಅತ್ತಿಗೆ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ದಿನಕರ್ ತೂಗುದೀಪ ಅವರು. ತುಂಬ ಜನ ಕಾಯ್ತಾ ಇರೋದೇನು ಅಂತ ಹೇಳಿದ್ರೆ ದರ್ಶನ್ ಮತ್ತು ದಿನಕರ್ ಅವ್ರ ಕಾಂಬಿನೇಷನಲ್ಲಿ ಸಿನಿಮಾ ಯಾವಾಗ ಬರುತ್ತೆ ಅಂತ. ಸೊ ಅವ್ರು ಮೊದಲು ರಿಕವರ್ ಆದರೆ ಸಿನಿಮಾ ಬರುತ್ತೆ. ಸೊ ಯಾವಾಗ ಬರುತ್ತೆ ಅನ್ನೋದು ಒಂದು ಪ್ರಶ್ನೆ, ಮತ್ತು ಅವ್ರ ಶೂಟಿಂಗ್ಗೆ ಯಾವಾಗ ವಾಪಸ್ ಬರ್ತಾರೆ ಅನ್ನೋದು ಒಂದು ಪ್ರಶ್ನೆ. ಇಲ್ಲ, ಅವರು ಶೂಟಿಂಗ್ಗೆ ಯಾವಾಗ ಹೋಗ್ತಾರೆ ಅನ್ನೋದ್ರ ಬಗ್ಗೆ ನನಗೆ ಐಡಿಯಾ ಇಲ್ಲ. ಇಡೀ ಜರ್ನಿಯಲ್ಲಿ ವಿಜಯಲಕ್ಷ್ಮಿ ಅವರ ಹೋರಾಟ ನಾನು ನೋಡಿದಾಗ ನನಗೆ ಅನಿಸ್ತಾ ಇದ್ದು, ಇಷ್ಟೊಂದು ತಾಳ್ಮೆ, ಇಷ್ಟೊಂದು ಸಂಯಮ, ಇಷ್ಟೊಂದು ಪಾಸಿಟಿವ್ನೆಸ್ ಇರುತ್ತಾ. ದಿನಕರ್ ಅವ್ರ ಪಾಸಿಟಿವ್ನೆಸ್ ಬಗ್ಗೆ ನಾನು ಈಗಾಗಲೇ ಕೇಳಿದ್ದೀನಿ, ಇಂಡಸ್ಟ್ರಿಯಲ್ಲಿ ತುಂಬ ಜನ ಹೇಳಿದ್ದಾರೆ. ಬಟ್ ವಿಜಯಲಕ್ಷ್ಮಿ ಅವ್ರ ಪಾಸಿಟಿವಿಟಿ ಆ ಸಂದರ್ಭದಲ್ಲಿ ತುಂಬ ಇಂಪಾರ್ಟೆಂಟ್. ಸಾಲಿಡ್ ಆಗಿ ಹೋರಾಟ ಮಾಡಿದ್ರು. ಏನು ಅನ್ಸುತ್ತೆ ನಿಮ್ಗೆ ಅದನ್ನೆಲ್ಲ ನೋಡಿ? ಆ ಟೈಮಲ್ಲಿ ನಾನೇ ಸ್ವಲ್ಪ ನನ್ನ ಪಾಸಿಟಿವಿಟಿ ಎಲ್ಲ ಹಮ್ಕೋಗಿತ್ತು. ತುಂಬಾ ಟೆನ್ಸ್ ಆಗ್ಬಿಟ್ಟಿದ್ದೆ ನಾನು. ನಮ್ಮ ಅತ್ತಿಗೆನೇ ನನಗೆ ಜಾಸ್ತಿ ಧೈರ್ಯ ಕೊಟ್ಟಿದ್ದು. ಡೋಂಟ್ ವರಿ ದಿನು, ನಿಮ್ಮ ಅಣ್ಣ ಹೊರಗೆ ಬಂದೇ ಬರ್ತಾರೆ, ನಾವು ಕರ್ಕೊಬರೋಣ, ಡೋಂಟ್ ವರಿ, ನಾನಿದ್ದೀನಿ ಅಂತ ನನಗೆ ಉಲ್ಟಾ ಧೈರ್ಯ ಅವಳೇ ಕೊಡ್ತಾ ಇದ್ಲು. ಆ್ಯಂಡ್ ಖುಷಿ ಆಗುತ್ತೆ. ಒಂದು ಮನೆದು ಒಂದು ಮೇನ್ ಪಿಲ್ಲರ್ ತಾಯಿ ಆಗಿರ್ಬೋದು, ಮಡದಿ ಆಗಿರ್ಬೋದು. ಆ್ಯಂಡ್ ಅವಳು ಸ್ಥಾನನ ಕಂಪ್ಲೀಟಾಗಿ ಫುಲ್ಫಿಲ್ ಮಾಡಿದ್ದಾರೆ ನಮ್ಮ ಫ್ಯಾಮಿಲಿಲಿ. ಇಡೀ ಜರ್ನಿಯಲ್ಲಿ ವಿಜಯಲಕ್ಷ್ಮಿ ಅವರ ಹೋರಾಟ ನಾನು ನೋಡಿದಾಗ ನನಗೆ ಅನಿಸ್ತಾ ಇದ್ದು, ಇಷ್ಟೊಂದು ತಾಳ್ಮೆ, ಇಷ್ಟೊಂದು ಸಂಯಮ, ಇಷ್ಟೊಂದು ಪಾಸಿಟಿವ್ನೆಸ್ ಇರುತ್ತಾ. ದಿನಕರ್ ಅವ್ರ ಪಾಸಿಟಿವ್ನೆಸ್ ಬಗ್ಗೆ ನಾನು ಈಗಾಗಲೇ ಕೇಳಿದ್ದೀನಿ, ಇಂಡಸ್ಟ್ರಿಯಲ್ಲಿ ತುಂಬ ಜನ ಹೇಳಿದ್ದಾರೆ. ಬಟ್ ವಿಜಯಲಕ್ಷ್ಮಿ ಅವ್ರ ಪಾಸಿಟಿವಿಟಿ ಆ ಸಂದರ್ಭದಲ್ಲಿ ತುಂಬ ಇಂಪಾರ್ಟೆಂಟ್. ಸಾಲಿಡ್ ಆಗಿ ಹೋರಾಟ ಮಾಡಿದ್ರು. ಏನು ಅನ್ಸುತ್ತೆ ನಿಮ್ಗೆ ಅದನ್ನೆಲ್ಲ ನೋಡಿ? ಆ ಟೈಮಲ್ಲಿ ನಾನೇ ಸ್ವಲ್ಪ ನನ್ನ ಪಾಸಿಟಿವಿಟಿ ಎಲ್ಲ ಹಮ್ಕೋಗಿತ್ತು. ತುಂಬಾ ಟೆನ್ಸ್ ಆಗ್ಬಿಟ್ಟಿದ್ದೆ ನಾನು. ನಮ್ಮ ಅತ್ತಿಗೆನೇ ನನಗೆ ಜಾಸ್ತಿ ಧೈರ್ಯ ಕೊಟ್ಟಿದ್ದು. ಡೋಂಟ್ ವರಿ ದಿನು, ನಿಮ್ಮ ಅಣ್ಣ ಹೊರಗೆ ಬಂದೇ ಬರ್ತಾರೆ, ನಾವು ಕರ್ಕೊಬರೋಣ, ಡೋಂಟ್ ವರಿ, ನಾನಿದ್ದೀನಿ ಅಂತ ನನಗೆ ಉಲ್ಟಾ ಧೈರ್ಯ ಅವಳೇ ಕೊಡ್ತಾ ಇದ್ಲು. ಆ್ಯಂಡ್ ಖುಷಿ ಆಗುತ್ತೆ. ಒಂದು ಮನೆದು ಒಂದು ಮೇನ್ ಪಿಲ್ಲರ್ ತಾಯಿ ಆಗಿರ್ಬೋದು, ಮಡದಿ ಆಗಿರ್ಬೋದು. ಆ್ಯಂಡ್ ಅವಳು ಸ್ಥಾನನ ಕಂಪ್ಲೀಟಾಗಿ ಫುಲ್ಫಿಲ್ ಮಾಡಿದ್ದಾರೆ ನಮ್ಮ ಫ್ಯಾಮಿಲಿಲಿ. ಸೊ ಇದು ದಿನಕರ್ ತೂಗುದೀಪ್ ಅವರು ಪಬ್ಲಿಕ್ ಟಿವಿಗೆ ಕೊಟ್ಟಂತಹ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಆಡಿರ್ತಕ್ಕಂಥ ಮಾತು. ಅವರು ಎಷ್ಟೊಂದು ವಿಚಾರಗಳನ್ನ ಹಂಚ್ಕೊಂಡಿದ್ದಾರೆ. ದರ್ಶನ್ ಜೈಲಿನಲ್ಲಿದ್ದಾಗ ಅವರ ಆಪ್ತರೆ ಬೆನ್ನಿಗಿರಿದ್ರು, ಕೆಟ್ಟದಾಗ ಮಾತನಾಡಿದ್ರು, ಕಮೆಂಟ್ಸ್ ಹಾಕಿದ್ರು, ಅಲ್ಲಿಂದ ಹಿಡಿದು ನೆಗೆಟಿವ್ ಮಾತುಗಳನ್ನ ಆಡ್ತಾ ಇದ್ದವ್ರು ಯಾರು, ಯಾರ ಯೋಗ್ಯತೆ ಏನು, ಕಷ್ಟದಲ್ಲಿದ್ದಾಗ ಯಾರು ನಮಗೆ ಆಗ್ತಾರೆ, ಯಾರು ಕಷ್ಟದಲ್ಲಿದ್ದಾಗ ನಮ್ಮಿಂದ ದೂರ ಆಗ್ತಾರೆ, ಇದೆಲ್ಲದರ ಬಗ್ಗೆ ಮಾತನಾಡಿದ್ದಾರೆ ದಿನಕರ್ ತೂಗುದೀಪ್ ಅವರು.